ಬದಲಾವಣೆ ಇಲ್ಲ ಅನ್ನುವಂಥದ್ದು ಹಾಂ ಎಲ್ಲೋ ಒಂದು ಕಡೆ ಸಿಎಂ ಅವರಿಗೆ ಮುಜುಗರ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದಕ್ಕೆಲ್ಲ ಆನ್ಸರ್ ಸಿಎಂ ಅವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯತೀಂದ್ರ ಅವರಿಗೆ ಮೊನ್ನೆ ಕೂಡ ಹೇಳಿದಾಗ ಈ ರೀತಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಆದರೂ ಕೂಡ ಇಷ್ಟರ ಮಟ್ಟಿಗೆ ಇದೆ. ನೋಡೋಣ ಅವ್ರನ್ನ ವರಿಷ್ಠ ಗಮನಕ್ಕೆ ತರೋಣ ಈಗಾಗಿದೆ ಅಂತ. ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ ಈಗ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ ಅದು. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗೆ ಪ್ರಯತ್ನ ಮಾಡೋಣ ಎಲ್ಲರೂ ಕೂಡಿ. ಇಲ್ಲ ಆಮ್ಯಾಗ ಮಾತಾಡೋಣ. ನೀವು ಹೇಳಿದ್ದು ಬೆಳಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ. ಸೊ ಆಮ್ಯಾಗ ಸಾಯಂಕಾಲ ನಾಳೆ ಮಾತಾಡ್ತೀವಿ ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ ಸರ್. ಅಂದರೆ ಇವತ್ತು ಬೆಳಗ್ಗೆ ಸ್ವಾಮೀಜಿಗಳು ಮಾತಾಡಿದ್ರು ವಾಲ್ಮೀಕಿ ಶ್ರೀಗಳು. ಅಂದರೆ ಸಿದ್ದರಾಮಯ್ಯ ಏನಾದರೂ ಅಧಿಕಾರ ಮಾಡೋದು ಅಂತಂದರೆ ನಮ್ಮಲ್ಲಿ 4 ಜನ ದಲಿತ ಮುಖಂಡರಿದ್ದಾರೆ. ಅದನ್ನು ಸತೀಶ್ ಜಾರಕಿಹೊಳಿ ಒಬ್ಬರು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಅವರು. ಇಲ್ಲ ಅದು ಪ್ರಶ್ನೆ ಉದ್ಭವಿಸಲ್ಲ. ಅಲ್ಲಲ್ಲ ಆ ಹೇಳಿಕೆ ಬೆನ್ನಲ್ಲಿ ಈಗ ಸಿದ್ದರಾಮಯ್ಯ ಹೇಳಿದ್ರು ಅಂತ ಏನು ಭಾವಿಸಬೇಕಾಗಿ ಅವಶ್ಯಕತೆ ಇರೋಂಗಿಲ್ಲ. ಇದು ಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಅದು ಇಳಿದು ಏರೋದು ಇಳಿದು ಏರೋದು ನಡೀತಾನೆ ಇದೆ. ಅಂದ ತಕ್ಷಣ ಸಿದ್ದರಾಮಯ್ಯ ಜಾಗದಾಗ ಬೇರೆಯವ್ರು ಬರಲಿಕ್ಕೆ ಅವಕಾಶ ಇಲ್ಲ. ಸೊ ಅದನ್ನು ಕಾಯಬೇಕು. ಸಂದರ್ಭ ಸನ್ನಿವೇಶ ಕಾಯೋಣ. ಈ ಸದ್ಯ ಅಂತ ಯಾವುದೋ ಸನ್ನಿವೇಶ ನಮ್ಮ ಪಕ್ಷದ ಮುಂದಾಗಲಿ ನಮ್ಮ ಮುಂದೆ ಇಲ್ಲ. ನೋಡೋಣ. ಈಗ ಮಾಡಿದ್ದೆ ಅವ್ರಿಗೆ ಹಾಗೆ ತಿಳಿದ್ರಿ. ಮತ್ತೆ ಯಾರು ಹೇಳಿಲ್ಲ ನಮಗೆ. ಅರ್ಧ ಅಂತ ಯಾರು ಹೇಳಿಲ್ಲ, ಅರ್ಧನೂ ಹೇಳಿಲ್ಲ, ಪೂರ್ತಿನೂ ಹೇಳಿಲ್ಲ. ಸೊ ಈಗಿದ್ದಾರೆ, ಅಲ್ಲಿ ಮಟ್ಟ ಹೋಗ್ತಾರಂತ ನಮ್ಮ ಭಾವನೆ. ಸೊ ಏನಾದರೂ ಅಂತಿಮವಾಗಿ ಹೈಕಮಾಂಡ್ ಅಂತ ನಾವು ಹೇಳಿದ್ವಿ ಪದೇ ಪದೇ. ಈಗ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ. ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಿಎಂ ಅವರಿಗೆ ಮುಜುಗರ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದಕ್ಕೆಲ್ಲ ಆನ್ಸರ್ ಸಿಎಂ ಅವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯತೀಂದ್ರ ಅವರಿಗೆ ಮೊನ್ನೆ ಕೂಡ ಹೇಳಿದಾಗ ಈ ರೀತಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಆದರೂ ಕೂಡ ಇಷ್ಟರ ಮಟ್ಟಿಗೆ ಇದೆ. ನೋಡೋಣ. ಅವ್ರನ್ನ ವರಿಷ್ಠ ಗಮನಕ್ಕೆ ತರೋಣ ಈಗಾಗಿದೆ ಅಂತ. ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ ಈಗ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ ಅದು. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗೆ ಪ್ರಯತ್ನ ಮಾಡೋಣ ಎಲ್ಲರೂ ಕೂಡಿ. ಇಲ್ಲ ಆಮ್ಯಾಗ ಮಾತಾಡೋಣ. ನೀವು ಹೇಳಿದ್ದು ಬೆಳಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ. ಸೊ ಆಮ್ಯಾಗ ಸಾಯಂಕಾಲ ನಾಳೆ ಮಾತಾಡ್ತೀವಿ ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ ಸರ್. ಅಂದರೆ ಇವತ್ತು ಬೆಳಗ್ಗೆ ಸ್ವಾಮೀಜಿಗಳು ಮಾತಾಡಿದ್ರು ವಾಲ್ಮೀಕಿ ಶ್ರೀಗಳು. ಅಂದರೆ ಸಿದ್ದರಾಮಯ್ಯ ಏನಾದರೂ ಅಧಿಕಾರ ಮಾಡೋದು ಅಂತಂದರೆ ನಮ್ಮಲ್ಲಿ 4 ಜನ ದಲಿತ ಮುಖಂಡರಿದ್ದಾರೆ. ಅದನ್ನು ಸತೀಶ್ ಜಾರಕಿಹೊಳಿ ಒಬ್ಬರು